ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RPF ಕಾನ್ಸ್ಟೇಬಲ್ ಎಕ್ಸಾಮದ ಒಂದು ಸ್ಟೇಟಸ್ ಇರುವಂತದ್ದು ಈಗಾಗಲೇ ಬಿಡಲಾಗಿದೆ. ಅದರ ಬಗ್ಗೆನೇ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು RPF ಎಕ್ಸಾಮ್ ಏನ್ ಕಾನ್ಸ್ಟೇಬಲ್ ಇದೆ ಅದು ಎಕ್ಸಾಮ್ ಯಾವಾಗ ನಡಿಬಹುದು, ಆಮೇಲೆ ಅದರ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ, ಅದರ ಜೊತೆಗೆ ಅದರ ಒಂದು ಸಿಟಿಯನ್ನ ನಾವು ಯಾವಾಗ ನೋಡ್ಕೋಬಹುದು ಅಂತೇಳಿ ಅದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ನಿಮ್ ಜೊತೆಗೆ ಬಂದಿದ್ದೇನೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಇರುವಂತದ್ದು ನಿಮ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ RPF ಕಾನ್ಸ್ಟೇಬಲ್ 2024 ಇದೆ. ಇದು ಅಪ್ಲಿಕೇಶನ್ ಸ್ಟೇಟಸ್ ಈಗಾಗಲೇ ಬಂದಿವೆ. ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಬಹುದು. ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ರಿ. ಯಾಕಂತಂದ್ರೆ ಅಪ್ಲಿಕೇಶನ್ ನಿಮ್ದು ಅಕ್ಸೆಪ್ಟ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮಹತ್ವದ್ದು. ಸೊ ಆಲ್ಮೋಸ್ಟ್ ಆಲ್ ಎಲ್ಲಾರ್ದು ಅಕ್ಸೆಪ್ಟ್ ಆಗಿರ್ತೈತಿ, ಯಾರ್ದು ರಿಜೆಕ್ಟ್ ಆಗಿರೋದಿಲ್ಲ. ಬಟ್ ರಿಜೆಕ್ಟ್ ಆಗ್ಲಿಕ್ಕೆ ಕಾರಣ ಒಂದು 2-3 ಆಗಿರಬಹುದು. ಒಂದೇದೇನು ಅಂತಂದ್ರ ನಿಮ್ಮ ಫೋಟೋ ಇರ್ತಕ್ಕಂಥದ್ದು ಬ್ಲರ್ ಬಂದಿತ್ತು ಅಂತಂದ್ರೆ, ಅಂದ್ರೆ ಅಪ್ಲೋಡ್ ಮಾಡುವಾಗ ಫೋಟೋ ಬ್ಲರ್, ಆಮೇಲೆ ನಿಮ್ಮ ಸಿಗ್ನೇಚರ್, ನಿಮ್ಮ ಸೈನ್ ಬ್ಲರ್ ಆಗಿ ಬಂದಿತ್ತು ಅಂತಂದ್ರೆ, ಸರಿಯಾಗಿ ಕಾಣ್ತಿರಾಕಿಲ್ಲ ಅಂತಂದ್ರೆ ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಅದಾವು. ಸೊ ಇವು ಎರಡು ಚಾನ್ಸಸ್ ಗಳು ಆಗ್ತಾವೆ ನಿಮ್ಗೆ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ರಿಜೆಕ್ಟ್ ಆಗ್ಲಿಕ್ಕೆ. ಓಕೆನಾ? ಅದಾದ್ಮೇಲೆ ಬಹಳಷ್ಟು ರೇರ್ ಇರ್ತಕ್ಕಂಥದ್ದು ಇರುತ್ತೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು. ಬಟ್ ಆದಷ್ಟು ಏನ್ ಮಾಡ್ರಿ, ಎಲ್ಲರೂ ನಿಮ್ಮ ಅಪ್ಲಿಕೇಶನ್ ಅನ್ನ ಚೆಕ್ ಮಾಡ್ಕೊಳ್ರಿ, ಅಕ್ಸೆಪ್ಟ್ ಆಗಿದೆಯೋ ಅಥವಾ ರಿಜೆಕ್ಟ್ ಆಗಿದೆಯೋ. ಅಕ್ಸೆಪ್ಟ್ ಆಗಿತ್ತು ಅಂತಂದ್ರೆ ಅದರಲ್ಲಿ ನಿಮ್ಮ ಒಂದು ಚೆಕ್ ಮಾಡಿದ್ಮೇಲೆ ಅಲ್ಲಿ ಏನ್ ಬರ್ದಿರ್ತೈತಿ ಅಂತಂದ್ರ ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತ ಹೇಳಿ ಬರ್ತೈತಿ. ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತ ಹೇಳಿ ಬರ್ದಿತ್ತು ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ, ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರುತ್ತೆ, ನೀವು ಎಕ್ಸಾಮ್ ಅನ್ನ ಬರಿಬಹುದು. ಒಂದ್ ವೇಳೆ ಅಲ್ಲಿ ರಿಜೆಕ್ಟ್ ಅಂತ ಹೇಳಿ ಬಂದಿತ್ತು ಅಂತಂದ್ರೆ ನೀವು ಎಕ್ಸಾಮ್ ಬರ್ಲಿಕ್ಕೆ ಆಗೋದಿಲ್ಲ, ಈಗೇನು ಮಾಡಕ್ ಆಗಂಗಿಲ್ಲ. ಎಲ್ಲಾರ್ದು ಅಕ್ಸೆಪ್ಟ್ ಆಗ್ಲಿ ಅಂತ ಅನ್ನೋದೇ ನಮ್ಮ ಎಲ್ಲರದು ಆಸೆ. ಅಕ್ಸೆಪ್ಟ್ ಆಗಿರ್ತೈತಿ. ಸೊ ಅದನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟೇನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಏನ್ ನಿಮ್ಮ ಮೊಬೈಲ್ ನಂಬರ್ ಅಥವಾ ನೀವು ಏನ್ ನಿಮ್ಮ ಜಿಮೇಲ್ ಐಡಿ ಅನ್ನ ಏನ್ ಐಡಿ ಕೊಟ್ಟಿದ್ರೆ ಆ ಐಡಿ ಮತ್ತು ನಿಮ್ಮ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು ನಿಮ್ದು. ಓಕೆನಾ? ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೈತಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ತೆಗೆದುಕೊಳ್ರಿ. ಈಗ ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆ ದಿನಾಂಕ ಹಾಗೂ ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ಯಾವಾಗ ಬರ್ತಾವೆ ಮತ್ತು ನಮ್ಮ ಎಕ್ಸಾಮ್ ಅದ ಸಿಟಿ ಇರ್ತಕ್ಕಂಥದ್ದು ಎಲ್ಲಿ ಬಂದಿದೆ ಅನ್ನೋದನ್ನು ಕೂಡ ಯಾವಾಗ ಬರಬಹುದು ಅನ್ನೋದನ್ನ ನಾವಿಲ್ಲಿ ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥ ಅಭ್ಯರ್ಥಿ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಈಗ ಇಲ್ಲಿ ಒಂದೇದು ನಾವು ಡಿಸ್ಕಷನ್ ಮಾಡುವಂತದ್ದು ಎಕ್ಸಾಮ್ ಯಾವಾಗದಿಂದ ಸ್ಟಾರ್ಟ್ ಆಗ್ತೈತಿ, ಎಕ್ಸಾಮ್ ಅದಾದ್ಮೇಲೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತಾವು, ಅಡ್ಮಿಟ್ ಕಾರ್ಡ್. ಓಕೆ, ಇದಾದ್ಮೇಲೆ ನಮ್ದು ಎಕ್ಸಾಮ್ ಸಿಟಿ ಯಾವಾಗ ನಾವು ನೋಡ್ಕೋಬಹುದು. ಈ 3 ವಿಷಯಗಳ ಬಗ್ಗೆ ನಾನು ಇಲ್ಲಿ ಚರ್ಚೆನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಈ ಒಂದು RPF ಎಕ್ಸಾಮ್ಸ್ ಗಳು ಮಾರ್ಚ್ ತಿಂಗಳಲ್ಲಿ ಆಗುವಂತಹ ಚಾನ್ಸಸ್ ಇದೆ. ಬಟ್ ಈಗ ಜಸ್ಟ್ ಇರ್ತಕ್ಕಂಥದ್ದು ನಿಮ್ಗೆ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅದ ಸ್ಟೇಟಸ್ ಇರ್ತಕ್ಕಂಥದ್ದು ಚೆಕ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಸ್ಟೇಟಸ್. ಸೊ ಈ ಸ್ಟೇಟಸ್ ಚೆಕ್ ಮಾಡಿದ ನಂತರ 2 ತಿಂಗಳ ನಂತರ 2 ತಿಂಗಳ ನಂತರ ಏನಾಗುತ್ತೆ ಅಂತಂದ್ರೆ ನಿಮ್ಮ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ. 2 ತಿಂಗಳ ಆದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಯಾಕೆ 2 ತಿಂಗಳ ಆದ್ಮೇಲೆ ಅಂತ ಹೇಳಕತ್ತೀನಿ ಅಂತಂದ್ರೆ, ಇದಕ್ಕಿಂತ ಮುಂಚೆ RPF SI ಎಕ್ಸಾಮ್ ಏನಿತ್ತು ಅದರದ್ದು ಕೂಡ ಏನ್ ಮಾಡಿದ್ರು, ಸ್ಟೇಟಸ್ ಅನ್ನ ಬಿಟ್ಟಿದ್ರು. ಈ ಸ್ಟೇಟಸ್ ಬಿಟ್ಟ ಮೇಲೆ 2 ತಿಂಗಳ ನಂತರ ಏನಾಗಿತ್ತು, RPF SI ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಒಂದು ಅಂದಾಜಿನ ಪ್ರಕಾರ ನಾವು ಹೇಳ್ಬಹುದು 2 ತಿಂಗಳ ನಂತರ ಅಂತಂದ್ರೆ ಮಾರ್ಚ್ 20-22 ನಂತರ ನಿಮ್ಮ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಮಾರ್ಚ್ 20-22 ನಂತರ ಅಂದ್ರೆ ಮಾರ್ಚದ ಒಂದು 3ನೇ ವಾರದಲ್ಲಿ ನಿಮ್ಮ ಎಕ್ಸಾಮ್ಸ್ ಇರ್ತವೆ. ಎಕ್ಸಾಮ್ ಯಾವಾಗ ಇರ್ತವೆ? 3ನೇ ವಾರ. ಯಾವ ತಿಂಗಳು? ಮಾರ್ಚ್ 3ನೇ ತಿಂಗಳ ನಿಮ್ಮ ಎಕ್ಸಾಮ್ಸ್ ಗಳು 3ನೇ ವಾರದಲ್ಲಿ ಎಕ್ಸಾಮ್ಸ್ ಗಳು ಸ್ಟಾರ್ಟ್ ಆಗ್ತವೆ ಅಂತಂದ್ರೆ ಫಿಕ್ಸ್ ಏನು ಅಂತಂದ್ರೆ ಮಾರ್ಚ್ದಲ್ಲಿ ಆಗೋದಂತೂ ಫಿಕ್ಸ್ ಇದೆ. ನಿಮ್ ಹತ್ರ 2 ತಿಂಗಳವರೆಗೆ ನಿಮ್ಗೆ ಟೈಮ್ ಇದೆ. ಇನ್ನುವರೆಗೂ ಕೂಡ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ನೀವು ಮಾಡಬಹುದು. ಈಗ ಅಡ್ಮಿಟ್ ಕಾರ್ಡ್ ಯಾವಾಗ? ಒಂದು ವೇಳೆ 3ನೇ ಮಾರ್ಚ್ದಲ್ಲಿ ನಾವು 20ರಿಂದ 22 ಮಾರ್ಚ್ ಅನ್ನ ನಾವು ಹಿಡ್ಕೊಂಡ್ವಿ ಅಂತಂದ್ರ
ಇದರ 4 ದಿನ ಹಿಂದೆ, ಇದರ ಒಂದು 4 ದಿನ ಹಿಂದೆ ಏನ್ ಮಾಡ್ತಾರು ಅಂತಂದ್ರ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾರೆ. 4 ದಿನ ಹಿಂದ ಅಂತಂದ್ರ 15ನೇ ತಾರೀಕು ಆಗ್ಬಹುದು. ಯಾವಾಗ ಆಗ್ಬಹುದು? 15/3/2025 ನಂತರ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತಾವ. ಓಕೆ, ಈ ಎಕ್ಸಾಮ್ ಯಾವಾಗ? 20 ಅಥವಾ 22/3/2025 ನಿಮ್ಮ ಎಕ್ಸಾಮ್ ಇದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ 4 ರಿಂದ 5 ದಿವಸ ಮುಂಚೆ ಬರ್ತಾವ. ಅಂದ್ರೆ 15ನೇ ತಾರೀಕು ನಂತರ ನಿಮ್ಗೆ ಅಡ್ಮಿಟ್ ಕಾರ್ಡ್ ಗಳು ಸಿಗ್ತಾವೆ RPF ಕಾನ್ಸ್ಟೇಬಲ್. ಎಕ್ಸಾಮ್ ಸಿಟಿ ಯಾವಾಗ ನೋಡ್ಕೋಬಹುದು ಅಂತಂದ್ರ ಈ ಒಂದು ಎಕ್ಸಾಮ್ ಅದ 10 ದಿವಸ ಮುಂಚೆ ಅಂತಂದ್ರ 8 ಅಥವಾ 10 ಮಾರ್ಚ್ 8 ಅಥವಾ 10 ಮಾರ್ಚ್ ದಿಂದ ನೀವು ಏನ್ ಮಾಡಬಹುದು ಅಂತಂದ್ರೆ ನಿಮ್ಮ ಎಕ್ಸಾಮ್ ಸಿಟಿಯನ್ನ ನೋಡ್ಕೋಬಹುದು. ಸೊ ಇಷ್ಟೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದೆ, ಕ್ಲಾರಿಫಿಕೇಶನ್ ಮಾಡಿದೆ. ಆಮೇಲೆ ನಿಮ್ಮ ಒಂದು ಏನು ಒಂದು ಎಕ್ಸಾಮ್ ಸ್ಟೇಟಸ್ ಇದೆ ಆ RPF ಕಾನ್ಸ್ಟೇಬಲ್ ಅದನ್ನ ಚೆಕ್ ಮಾಡ್ಕೊಲಿಕ್ಕೆ ಮರಿಬೇಡ್ರಿ. ಎಲ್ಲರೂ ಚೆಕ್ ಮಾಡ್ಕೊರಿ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ದಲ್ಲಿ ಐತಿ. ಅಲ್ಲಿ ಹೋಗಿ ಅದನ್ನ ಕ್ಲಿಕ್ ಮಾಡಿರಿ ಅಂತಂದ್ರ ಓಪನ್ ಆಗುತ್ತೆ ಪೇಜ್. ಅಲ್ಲಿ ನಿಮ್ಮ ID ಮತ್ತು ಪಾಸ್ವರ್ಡ್ ಅನ್ನ ಹಾಕ್ರಿ, ಓಪನ್ ಆಗುತ್ತೆ. ಅಲ್ಲಿ ನೋಡ್ಕೊಳ್ರಿ ಪ್ರೊವಿಷನಲಿ ಅಕ್ಸೆಪ್ಟೆಡ್ ಇದೆಯೋ ಇಲ್ಲೋ ಅಥವಾ ಏನ್ ರಿಜೆಕ್ಟ್ ಅಂತ ಬಂದಿದೆ ಅಂತೇಳಿ. ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಈಗ RPF ಕಾನ್ಸ್ಟೇಬಲ್ ಎಕ್ಸಾಮ್ ಏನಿದೆ ಓಕೆ, RPF ಎಕ್ಸಾಮ್ ಏನಿದೆ ಈ RPF ಎಕ್ಸಾಮ್ ಅದ ಇದೇನಾಗಕೈತ್ರದ RPF ಎಕ್ಸಾಮ್ ಏನಿದೆ ಅಲ್ಲ, ಈ RPF ಎಕ್ಸಾಮ್ ಅದ ಒಂದು ಏನು ಅಂತಂದ್ರೆ ನಿಮ್ಗೆ ಕ್ಲಾಸಸ್ ನಮ್ಮಲ್ಲಿ ಅವೈಲೇಬಲ್ ಇದಾವ್. RPF ಎಕ್ಸಾಮ್ ಅದ ಕ್ಲಾಸಸ್ ಅವೈಲೇಬಲ್ ಇದಾವ್. ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. 2024 ಎಕ್ಸಾಮ್ ಅದ RPF ಕಾನ್ಸ್ಟೇಬಲ್. ಓಕೆ, RPF ಕಾನ್ಸ್ಟೇಬಲ್ ಗೆ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಈ ಕೋರ್ಸ್ ಅನ್ನ ನೀವು ತೆಗೆದುಕೊಳ್ಳಬಹುದು. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್ ಈ 3 ವಿಷಯಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ಇರ್ತವೆ. ರಿಕಾರ್ಡೆಡ್ ಕ್ಲಾಸಸ್, ಅದರ ಜೊತೆಗೆ PDF ನೋಟ್ಸ್ ಇರ್ತೈತಿ. ಮುಖ್ಯವಾಗಿ ಏನಿರ್ತೈತಿ ಅಂತಂದ್ರೆ ಇದರಲ್ಲಿ ಮಾಕ್ ಟೆಸ್ಟ್ ಇರ್ತಾವ. ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೇವಿ. ಮಾಕ್ ಟೆಸ್ಟ್ ಗಳನ್ನ ನೀವು ಕೊಡಬಹುದು. ಇದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಅವೈಲೇಬಲ್ ಐತಿ. ಈ ಪ್ಯಾಕೇಜ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ತಯಾರಿನ ನಡೆಸಬಹುದು. ಈ ಕ್ಲಾಸಸ್ ಗಳಿಗೆ ನೀವು ಜಾಯಿನ್ ಆಗ್ಬೇಕು ಅಂತಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಬೇಗನೆ ಕ್ಲಾಸಸ್ಗೆ ಜಾಯಿನ್ ಆಗ್ರಿ. 2 ತಿಂಗಳೈತಿ ಇನ್ನ ನಿಮ್ಗೆ ಸ್ಟಡಿ ಮಾಡಾಕ. ಈ 2 ತಿಂಗಳ ಒಳಗಡೆ ನೀವು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ನಿಮ್ಮ ಪ್ರಿಪರೇಷನ್ ಅನ್ನ ನೀವು ಮಾಡಬಹುದು. ಓಕೆನಾ? ಸೊ ಇದಿಷ್ಟು ಮಾಹಿತಿ ನಿಮ್ಮ ಒಂದು RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತದ್ದು. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ರಿ. ಅಕ್ಸೆಪ್ಟ್ ಇದೆಯಾ ಅಥವಾ ರಿಜೆಕ್ಟ್ ಇದೆಯಾ ನೋಡ್ಕೊಳ್ರಿ. ಅಕ್ಸೆಪ್ಟ್ ಆಗಿತ್ತು ಅಂತಂದ್ರೆ ಪ್ರೊವಿಷನಲಿ ಅಕ್ಸೆಪ್ಟೆಡ್ ಅಂತ ಬಂದಿರ್ತೈತಿ. ಓಕೆ ಆಯ್ತು. ಆಮೇಲೆ ಪರೀಕ್ಷೆ ದಿನಾಂಕ ಈಗಾಗಲೇ ನಿಮಗೆ ಹೇಳಿದೆ. ಆಮೇಲೆ ಅಡ್ಮಿಟ್ ಕಾರ್ಡ್ ಕೂಡ ಹೇಳಿದೆ. ಅದ್ರ ಜೊತೆಗೆ ಎಕ್ಸಾಮ್ ಸಿಟಿನೂ ಕೂಡ ಯಾವಾಗ ಬರ್ತೈತೆ ಅಂತ ಹೇಳಿದೆ. ಕೋರ್ಸ್ಗೆ ಜಾಯಿನ್ ಆಗೋರಿದ್ರೆ ಅಂತಂದ್ರೆ ಇಲ್ಲಿ ಕೆಳಗೆ ನಂಬರ್ ಕಾಣತೈತಿ 8861927838 ನಂಬರ್. ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ರಿ. ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಪಡ್ಕೊಳ್ರಿ. ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾವು. ಓಕೆನಾ? ಇದಿಷ್ಟು ಮಾಹಿತಿ ಏನು ಅಂತಂದ್ರೆ ನಿಮ್ಮ ಒಂದು RPF ಕಾನ್ಸ್ಟೇಬಲ್ ಎಕ್ಸಾಮ್ಗೆ ರಿಲೇಟೆಡ್ ಇರುವಂತದ್ದು. ಈ ಒಂದು ವಿಡಿಯೋವನ್ನ ವಾಚ್ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಾನು ಇಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.